ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ಗಂಧರ್ವರೇ, ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದರಿಂದ ನನಗೆ ಸಂತೋಷವಾಗಿದೆ. ನಿಮಗೆ ಏನು ಬೇಕೋ ಅದನ್ನು ನೆರವೇರಿಸಲು ನಾನು ಸಿದ್ಧನಿರುವೆ. ನನ್ನಿಂದ ಏನನ್ನು ತೆಗೆದುಕೊಳ್ಳಬಲ್ಲಿರೋ ತೆಗೆದುಕೊಳ್ಳಿ. ನಿಮ್ಮ ಲೋಕಕ್ಕೆ ಹಿಂದಿರುಗಿ. ಚಿತ್ರಸೇನ ಮತ್ತು ಗಂಧರ್ವರೆಲ್ಲರಿಗೂ ಯುಧಿಷ್ಠಿರನ ಮಾತುಗಳಿಂದ ಸಂತಸವಾಯಿತು. ಅವರೆಲ್ಲರೂ ಅವನಿಗೆ ಗೌರವಪೂರ್ವಕ ವಿದಾಯ ಹೇಳಿ ಅಪ್ಸರೆಯರೊಂದಿಗೆ ಅಮರಾವತಿಗೆ ಹಿಂದಿರುಗಿದರು. ದೇವೇಂದ್ರನು ಯುದ್ಧದಲ್ಲಿ ಮಡಿದ ಗಂಧರ್ವರ ಮೇಲೆ ಅಮೃತವನ್ನು ಸಿಂಪಡಿಸಿದನು. ಅವರಿಗೆಲ್ಲ ಮರಳಿ ಜೀವ ಬಂದಿತು. ಅದಮ್ಯರಾದ ಗಂಧರ್ವರ ಮೇಲೆ ವಿಜಯ ಸಾಧಿಸಿದ್ದು ಹಾಗೂ ದುರ್ಯೋಧನ ಮತ್ತು ಸ್ತ್ರೀಯರನ್ನು ಬಂಧಮುಕ್ತಗೊಳಿಸಿದ್ದು ಪಾಂಡವರಿಗೆ ಅಪಾರವಾದ ಆನಂದವನ್ನು ಉಂಟುಮಾಡಿತ್ತು. ಯುಧಿಷ್ಠಿರನು ದುರ್ಯೋಧನನಿಗೆ ಹೇಳಿದನು, ತಮ್ಮ, ಇನ್ನು ಮುಂದೆ ಯಾವತ್ತೂ ಇಂಥ ದುಡುಕಿನ ಸಾಹಸಗಳನ್ನು ಮಾಡಬೇಡ. ಇಂಥ ಸಾಹಸಗಳಿಗೆ ಕೈ ಹಾಕುವವರು ಯಾವತ್ತೂ ಸಂತೋಷದಿಂದ ನೆಮ್ಮದಿಯಿಂದ ಇರಲಾರರು. ನಿನಗೆ ನಿನ್ನ ಸೋದರರಿಗೆ ದೈವ ಒಳ್ಳೆಯದು ಮಾಡಲಿ. ಯುಧಿಷ್ಠಿರನ ಬುದ್ಧಿಮಾತುಗಳನ್ನು ಆಲಿಸಿದ ನಂತರ ದುರ್ಯೋಧನಾದಿಗಳು ತಲೆ ತಗ್ಗಿಸಿಕೊಂಡು ಅಲ್ಲಿಂದ ನಿರ್ಗಮಿಸಿದರು. ಅಪಮಾನದಿಂದ ದುರ್ಯೋಧನನ ಮುಖ ನೋಡಲಾಗದಷ್ಟು ಕಳೆಗುಂದಿತ್ತು. ಅವನು ಯಾರೊಂದಿಗೂ ಮಾತನಾಡದೆ ಮೌನಿಯಾಗಿ ಅಲ್ಲಿಂದ ಪಯಣಿಸಿದನು. ದುರ್ಯೋಧನಾದಿಗಳ ನಿರ್ಗಮನದ ನಂತರ ಪಾಂಡವರು ಋಷಿಗಳಿಂದ ಕೂಡಿದ ನೆಮ್ಮದಿಯ ಆ ಪರಿಸರದಲ್ಲಿ ವನವಾಸದ ದಿನಗಳನ್ನು ಸಂತೋಷದಿಂದಲೇ ಕಳೆದರು. ದೈತ್ಯರ ಅಭಯ. ದುರ್ಯೋಧನನು ಧರ್ಮಜನ ಕೃಪೆಯಿಂದ ಸುರಕ್ಷಿತವಾಗಿ ಹಸ್ತಿನಾವತಿಯತ್ತ ಹೊರಟ. ದ್ವೈತ ಸರೋವರದಲ್ಲಿ ನಡೆದುದೆಲ್ಲವನ್ನು ದುರ್ಯೋಧನನು ಲಘುವಾಗಿ ಕಂಡಿರುವುದು ಹೇಗೆ ಸಾಧ್ಯ? ಹಿಂದಿರುಗಿ ಬರುವಾಗ ಅವನ ಮನಸ್ಥಿತಿ ಹೇಗಿದ್ದಿರಬಹುದು ಎನ್ನುವ ಪ್ರಶ್ನೆಗಳು ಜನಮೇಜಯನನ್ನು ಕಾಡಿದವು. ಅವನು ತನ್ನ ಮನದಲ್ಲಿ ಮೂಡಿದ್ದನ್ನು ವೈಶಂಪಾಯನರಿಗೆ ಅರಿಕೆ ಮಾಡಿಕೊಂಡನು. ಮಹರ್ಷಿಗಳೇ, ದುರ್ಯೋಧನನು ಹಸ್ತಿನಾವತಿಯತ್ತ ಹೊರಟನು ಎಂದು ನೀವು ಹೇಳಿದಿರಿ. ನನಗೆ ಅನ್ನಿಸುತ್ತದೆ, ದ್ವೈತ ಸರೋವರದ ಬಳಿ ನಡೆದ ಘಟನೆಯನ್ನು ಅವನು ಲಘುವಾಗಿ ತೆಗೆದುಕೊಂಡಿರಲಾರ. ಅಲ್ಲಿ ದುರಹಂಕಾರಿ ದುರ್ಯೋಧನನು ಅನುಭವಿಸಿದ್ದು ಕಡಿಮೆ ಅವಮಾನವೇನಲ್ಲ. ಮೊದಲನೇದಾಗಿ ಅವನು ಗಂಧರ್ವರನ್ನು ಜಯಿಸಲು ಹೋಗಿ ತಾನೇ ಪರಾಜಿತನಾದ. ಸೋಲಿನ ಅಪಮಾನಕ್ಕೊಳಗಾದ ಅರಮನೆಯ ಸ್ತ್ರೀಯರನ್ನು ಅವರು ಸೆರೆ ಹಿಡಿದರು. ಹುಟ್ಟಿನಿಂದಲೂ ಯಾರ ಮೇಲೆ ವೈರ ಸಾಧಿಸುತ್ತಿರುವನೋ ಅದೇ ಪಾಂಡವರ ಸಹಾಯದಿಂದ ಬಂಧಮುಕ್ತನಾದ. ಓಹೋ, ಸೋಲಿನ ಪರಾಕಾಷ್ಠೆ. ಗೌರವರಿಗೆ ಸೋಲಿನ ರುಚಿ ತೋರಿಸಿದ್ದ ಅದೇ ಗಂಧರ್ವರನ್ನು ಪಾಂಡವರು ಪರಾಭವಗೊಳಿಸಿದರು. ಸ್ವಭಾವತಃ ದುರ್ಯೋಧನನು ಬಹಳ ಸ್ವಪ್ರತಿಷ್ಠೆಯ ಮನುಷ್ಯ. ಸಿರಿ ಸಂಪತ್ತು ಮತ್ತು ಯೌವನ ಅವನ ಅಹಂಕಾರವನ್ನು ಉಬ್ಬಿಸಿದೆ. ಅವನು ಬಡಾಯಿಗಾರ. ಪಾಂಡವರನ್ನು ಹೀನಾಯವಾಗಿ ಕಾಣುವವನು ಅವನೊಬ್ಬ ದುಷ್ಟ. ಅಂಥ ವ್ಯಕ್ತಿ ಅಲ್ಲಿ ಆದ ಅವಮಾನವನ್ನು ಹೇಗೆ ಸಹಿಸಿಕೊಂಡಾನು? ಮಹರ್ಷಿಗಳೇ, ದುಃಖತಪ್ತ ದುರ್ಯೋಧನನು ಹೇಗೆ ಹಸ್ತಿನಾವತಿಗೆ ಹಿಂದಿರುಗಿದ ಇತ್ಯಾದಿ ವಿವರಗಳನ್ನು ತಿಳಿಸಿ. ಮಹಾರಾಜ, ನೀನು ನಿಜವನ್ನೇ ನುಡಿದಿದ್ದೀಯೆ. ಪುರಪ್ರವೇಶ ಅವನಿಗೆ ಸುಲಭವಾಗಿರಲಿಲ್ಲ. ಪಟ್ಟ ನಾಚಿಕೆಯನ್ನು ಅವನಿಂದ ಮರೆಯಲಾಗಿರಲಿಲ್ಲ ಅಥವಾ ಪಾಂಡವರನ್ನು ಅವಮಾನಗೊಳಿಸುವ ಉದ್ದೇಶದ ಹೊಂಚಿನ ಬಗ್ಗೆ ಪಶ್ಚಾತ್ತಾಪವೂ ಆಗಿರಲಿಲ್ಲ. ಯುಧಿಷ್ಠಿರನು ವಿದಾಯ ಹೇಳಿದ ಮೇಲೆ ರಥದತ್ತ ತಲೆ ಎತ್ತಿ ನಡೆಯುವುದು ಅವನಿಂದ ಸಾಧ್ಯವಿರಲಿಲ್ಲ. ಮುಖವನ್ನು ಮುಚ್ಚಿಕೊಂಡು ರಥವನ್ನೇರಿದ. ಸೇನೆ ಅವನನ್ನು ಹಿಂಬಾಲಿಸಿತು. ಮತ್ತೆ ಮತ್ತೆ ನಿಟ್ಟುಸಿರು ಬಿಡುತ್ತಿದ್ದ. ಸೋಲಿನ ಒಂದೊಂದು ಕ್ಷಣವನ್ನು ಅವನಿಂದ ಮರೆಯಲಾಗಿರಲಿಲ್ಲ. ಗಂಧರ್ವರ ಕೈಯಲ್ಲಿ ಸೆರೆ ಸಿಕ್ಕಿದ್ದು, ನಂತರ ಬಿಡುಗಡೆಯಾದದ್ದು ಎಲ್ಲವೂ ಅವನು ತಲೆ ತಗ್ಗಿಸುವಂತೆ ಮಾಡಿದ್ದವು. ಅಷ್ಟು ದೂರ ಸಾಗಿ ಬಂದ ನಂತರ ಸುಂದರವಾದ ಹಸಿರು ತಾಣವೊಂದರಲ್ಲಿ ಅವರು ನಿಂತರು. ದುರ್ಯೋಧನನ ಆಣತಿಯಂತೆ ಗುಡಾರಗಳನ್ನು ಹಾಕಲಾಯಿತು. ಬಹು ಎತ್ತರವಾದ ಹೊಳೆಯುತ್ತಿರುವ ರಥದಲ್ಲಿ ಕುಳಿತಿದ್ದ ದುರ್ಯೋಧನನು ಗ್ರಹಣದ ಅಂತ್ಯದ ಮುನ್ನ ಕಾಣುವ ಚಂದ್ರನಂತೆ ಕಳಾಹೀನನಾಗಿದ್ದ. ಆಗಷ್ಟೇ ಬೆಳಗಾಗಿತ್ತು. ಕರ್ಣನು ಹತಾಶನಾಗಿದ್ದ. ದುರ್ಯೋಧನನನ್ನು ಭೇಟಿ ಮಾಡಿ ಹೀಗೆ ನುಡಿದ, ದುರ್ಯೋಧನ, ಅದೃಷ್ಟ ಚೆನ್ನಾಗಿತ್ತು.
ಮಹಾವಿಪತ್ತಿನಿಂದ ನೀನು ಪಾರಾಗಿ ಬಂದಿರುವೆ. ನಮ್ಮದು ಅದೃಷ್ಟವೇ, ಪುನಃ ನಿನ್ನನ್ನು ಸೇರಿಕೊಳ್ಳುವ ಭಾಗ್ಯ ನಮ್ಮದಾಯಿತು. ತಮಗೆ ಬೇಕಾದ ರೂಪ ಧರಿಸಬಲ್ಲ ಗಂಧರ್ವರ ಅದೃಷ್ಟವು ಚೆನ್ನಾಗಿತ್ತು. ನಿನ್ನಿಂದ ಸೋಲುವುದನ್ನು ಸ್ವಲ್ಪದರಲ್ಲಿ ತಪ್ಪಿಸಿಕೊಂಡರು. ನನ್ನ ಅದೃಷ್ಟವು ಚೆನ್ನಾಗಿತ್ತು, ಇನ್ನು ನಿನ್ನೊಂದಿಗೆ ಇದ್ದೇನೆ. ಸಾವಿರಾರು ಮಂದಿ ಗಂಧರ್ವರು ಒಟ್ಟಿಗೆ ನನ್ನ ಮೇಲೆ ದಾಳಿ ನಡೆಸಿದಾಗ ನಾನು ವಿಕರ್ಣನ ರಥಕ್ಕೆ ಹಾರಬೇಕಾಯಿತು. ನಮ್ಮ ಸೈನಿಕರು ದಿಕ್ಕಾಪಾಲಾಗಿ ಓಡುತ್ತಿರುವುದನ್ನು ತಡೆದು ಅವರಲ್ಲಿ ಶಕ್ತಿ ತುಂಬಲು ನನ್ನಿಂದಾಗಲಿಲ್ಲ. ನಿರ್ದಯವಾದ ಬಾಣಗಳ ಸುರಿಮಳೆಯಿಂದ ನನ್ನ ದೇಹವಿಡೀ ಗಾಯಗೊಂಡಿತು. ಬೇರೆ ಮಾರ್ಗವಿಲ್ಲದೆ ನನ್ನನ್ನು ಉಳಿಸಿಕೊಳ್ಳಲು ನಾನು ಪಲಾಯನ ಮಾಡಬೇಕಾಯಿತು. ನೀನು, ನಿನ್ನ ಸಹೋದರರು, ಸ್ತ್ರೀಯರು ಸೇರಿದಂತೆ ಸಕಲ ಪರಿವಾರವು ಬಿಡುಗಡೆ ಹೊಂದಿ ರಾಜಧಾನಿಯತ್ತ ಪಯಣಿಸಿರುವುದು ನನಗೆ ಬೆರಗನ್ನುಂಟು ಮಾಡಿದೆ. ಗಂಧರ್ವರ ಮೇಲೆ ನೀನು ಮತ್ತು ನಿನ್ನ ಸಹೋದರರು ಸಾಧಿಸಿರುವ ವಿಜಯ ನಿಜಕ್ಕೂ ದಂಗುಬಡಿಸುವಂತಹದ್ದು, ಊಹಿಸಲು ಅಸಾಧ್ಯವಾದದ್ದು. ಶಕ್ತಿ, ಸಾಮರ್ಥ್ಯ, ಕಲಿತನಗಳಲ್ಲಿ ಪ್ರಪಂಚದಲ್ಲಿ ನಿನ್ನನ್ನು ಮೀರಿಸುವಂಥವರು ಯಾರೂ ಇಲ್ಲ. ದುರ್ಯೋಧನನು ಗಂಧರ್ವರಿಗೆ ಹೇಗೆ ಸೆರೆ ಸಿಕ್ಕಿದ ಮತ್ತು ಹೇಗೆ ಅವರಿಂದ ಬಿಡುಗಡೆ ಹೊಂದಿದ ಎಂಬುದು ಕರ್ಣನಿಗೆ ಗೊತ್ತಿರಲಿಲ್ಲ. ಕರ್ಣನ ಅಜ್ಞಾನದ ನುಡಿಗಳನ್ನು ಕೇಳಿ ದುರ್ಯೋಧನನು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟನು. ಅಳುತ್ತಲೇ ಹೇಳಿದನು, ರಾಧೇಯ, ನಡೆದ ಸಂಗತಿ ಏನೆಂಬುದು ತಿಳಿಯದ ನಿನ್ನ ಮಾತುಗಳಿಗೆ ನಾನು ಕೋಪ ಮಾಡಿಕೊಳ್ಳುವುದಿಲ್ಲ. ನನ್ನ ಶೌರ್ಯ ಪರಾಕ್ರಮಗಳಿಂದಲೇ ಗಂಧರ್ವರು ನಿಗ್ರಹಿಸಲ್ಪಟ್ಟಿದ್ದಾರೆ ಎಂದು ನೀನು ತಿಳಿದಿರುವೆ. ವೀರನೇ, ಕೇಳು. ನನ್ನ ಸೋದರರು ಬಹಳ ಹೊತ್ತು ನನ್ನ ನೆರವಿನಿಂದ ಹೋರಾಟ ನಡೆಸಿದರು. ಎರಡೂ ಕಡೆ ಅಸಂಖ್ಯಾತ ಸೈನಿಕರು ಹತರಾದರು. ವಿಜಯದ ತಕ್ಕಡಿಯು ಎರಡೂ ಕಡೆ ವಾಲುತ್ತಿತ್ತು. ಎರಡೂ ಕಡೆಯವರು ಸಮಬಲದಿಂದ ಹೋರಾಡುತ್ತಿದ್ದರು. ಆದರೆ ಗಂಧರ್ವರು ಆಕಾಶಕ್ಕೆ ಹಾರಿ ಭ್ರಮೆಯನ್ನು ಸೃಷ್ಟಿಸಿದರು. ಆಗ ತಕ್ಕಡಿ ಅವರ ಕಡೆಗೆ ವಾಲಿತು. ಕ್ಷಣ ಕ್ಷಣಕ್ಕೂ ಅವರ ಕೈ ಮೇಲಾಯಿತು. ಅವರು ನಮ್ಮವರನ್ನು ಸೆರೆ ಹಿಡಿಯಲಾರಂಭಿಸಿದರು. ಒಬ್ಬರಾದ ನಂತರ ಒಬ್ಬರಂತೆ ನನ್ನ ಮಂತ್ರಿಗಳು, ಸೇನಾಧಿಕಾರಿಗಳು, ಮಕ್ಕಳು, ಮಹಿಳೆಯರು ಎಲ್ಲರೂ ಅವರ ಬಂದಿಗಳಾದರು. ನನ್ನನ್ನು ಸೆರೆ ಹಿಡಿದರು. ಗಂಧರ್ವರು ನಮ್ಮನ್ನು ಗಗನ ಮಾರ್ಗದಲ್ಲಿ ಕೊಂಡೊಯ್ಯುತ್ತಿದ್ದಂತೆ ಕೆಳಗೆ ಉಳಿದ ಮಂತ್ರಿಗಳು ಮತ್ತು ಸೇನಾಧಿಕಾರಿಗಳು ಗಾಬರಿಗೊಂಡು ಪಾಂಡವರ ಬಳಿಗೆ ಓಡಿದರು. ರಕ್ಷಣೆ ಕೋರಿ ಬಂದವರಿಗೆ ಪಾಂಡವರು ಇಲ್ಲ ಎನ್ನುವವರಲ್ಲ, ಹಾಗೂ ಅವರು ನಮಗೆ ಸಮೀಪದಲ್ಲೇ ಇದ್ದರು. ನಮ್ಮವರು ಯುಧಿಷ್ಠಿರನ ಮುಂದೆ ಕೈಕಟ್ಟಿ ನಿಂತು, ಮಹಾರಾಜ, ಧೃತರಾಷ್ಟ್ರನ ಪುತ್ರ ದುರ್ಯೋಧನನನ್ನು ಗಂಧರ್ವರು ಸೆರೆ ಹಿಡಿದಿದ್ದಾರೆ. ದಯವಿಟ್ಟು ಅವರನ್ನು ಬಿಡಿಸಿ ಕುರುವಂಶದ ಸ್ತ್ರೀಯರಿಗೆ ಅವಮಾನವಾಗದಂತೆ ನೋಡಿಕೊಳ್ಳುವುದು ನಿನಗೆ ಯೋಗ್ಯವಾದುದು ಎಂದು ನಿವೇದಿಸಿಕೊಂಡರು. ಯುಧಿಷ್ಠಿರನು ಸೋದರರನ್ನು ಕರೆದು ನಮ್ಮನ್ನು ಬಿಡಿಸಿಕೊಂಡು ಬರುವಂತೆ ಆಣತಿ ಇತ್ತ. ಭೀಮಸೇನನ ನಾಯಕತ್ವದಲ್ಲಿ ಪಾಂಡವ ಸೋದರರು ಗಂಧರ್ವರ ಬೆನ್ನು ಹತ್ತಿದರು. ಅವರು ಶಕ್ತಿ ಶೌರ್ಯಗಳಿಂದಲೇ ನಮ್ಮನ್ನು ಬಂಧ ಮುಕ್ತರನ್ನಾಗಿಸಬಹುದಿತ್ತು. ಮೊದಲು ಗಂಧರ್ವರೊಂದಿಗೆ ರಾಜಿ ಸಂಧಾನಕ್ಕೆ ಪ್ರಯತ್ನಿಸಿದರು. ಗಂಧರ್ವರು ಒಪ್ಪಲಿಲ್ಲ. ಮರುಕ್ಷಣವೇ ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು ಗಂಧರ್ವ ಸೇನೆಯ ಮೇಲೆ ಬಾಣಗಳ ಸುರಿಮಳೆ ಕರೆದರು. ಇದನ್ನು ತಡೆದುಕೊಳ್ಳಲಾಗದ ಗಂಧರ್ವರು ಆಕಾಶಕ್ಕೆ ನೆಗೆದರು. ಅರ್ಜುನನು ಆಕಾಶದಲ್ಲೇ ಶರಪಂಜರವನ್ನು ಸೃಷ್ಟಿಸಿ ಅದರಲ್ಲಿ ಅವರನ್ನು ಬಂದಿಯಾಗಿಸಿದ. ಅನಂತರ ಪ್ರಬಲ ಅಸ್ತ್ರಗಳನ್ನು ಪ್ರಯೋಗಿಸಿದ. ಗಂಧರ್ವರು ದಂಗು ಬಡಿದು ಹೋದರು. ಕಂಗಾಲಾದ ತನ್ನ ಸೇನೆಯ ಸ್ಥಿತಿಯನ್ನು ಕಂಡ ಚಿತ್ರಸೇನನು ಸ್ವತಃ ಅರ್ಜುನನಿಗೆ ಮುಖಾಮುಖಿಯಾದ. ಅವರಿಬ್ಬರು ಗೆಳೆಯರು ತಾನೆ. ಪರಸ್ಪರ ಆಲಿಂಗನ ಮಾಡಿಕೊಂಡು ಉಭಯ ಕುಶಲೋಪರಿ ವಿಚಾರಿಸಿದರು. ಅನಂತರ ಗಂಧರ್ವ ಸೇನೆಯು ಶಸ್ತ್ರಾಸ್ತ್ರಗಳನ್ನು ಕೆಳಕ್ಕಿಟ್ಟಿತು. ಪರಸ್ಪರ ಯೋಗಕ್ಷೇಮ ಇತ್ಯಾದಿ ವಿಚಾರಗಳನ್ನು ಮಾತನಾಡಿಕೊಂಡರು. ಕರ್ಣ ಶತ್ರುಗಳನ್ನು ಸೋಲಿಸಿದ ಅರ್ಜುನನು ಚಿತ್ರಸೇನನೊಂದಿಗೆ ನಗು ನಗುತ್ತಾ ಪುರುಷ ಸಿಂಹನಂತೆ ಹೀಗೆ ಮಾತನಾಡಿದ. ಗಂಧರ್ವ ಚಿತ್ರಸೇನನೇ, ಈ ನನ್ನ ಸೋದರರನ್ನು ಬಿಡುಗಡೆ ಮಾಡುವುದು ಸೂಕ್ತ. ಎಲ್ಲಿಯವರೆಗೆ ಪಾಂಡವರು ಜೀವಂತ ಇರುವರೋ ಅಲ್ಲಿಯವರೆಗೆ ಕುರುವಂಶದ ಈ ರಾಜಕುವರರನ್ನು ಶತ್ರುಗಳು ಅವಮಾನಪಡಿಸಲಾಗದು. ಅವರಿಗೆ ಅವಮಾನ ಮಾಡಲು ನಾವು
ಎಂದಿಗೂ ಬಿಡುವುದಿಲ್ಲ. ಅನಂತರ ನಾವು ದ್ವೈತವನಕ್ಕೆ ಹೋದುದರ ನೈಜ ಉದ್ದೇಶವನ್ನು ಗಂಧರ್ವ ರಾಜನು ಅರ್ಜುನನಿಗೆ ಹೀಗೆ ತಿಳಿಸಿದನು. ಇವರೆಲ್ಲ ದ್ವೈತವನದಲ್ಲಿರುವ ನಿಮ್ಮನ್ನು ಅವಮಾನಿಸಲೆಂದೇ ಬಂದದ್ದು. ನೀವು ಮತ್ತು ದ್ರೌಪದಿ ಶೋಚನೀಯ ಸ್ಥಿತಿಯಲ್ಲಿರುವುದನ್ನು ನೋಡಿ ಸಂತೋಷ ಪಡುವ ಉದ್ದೇಶದಿಂದ ಅವರು ಬಂದದ್ದು. ತನ್ನ ವೈಭವವನ್ನು ನಿಮ್ಮ ಮುಂದೆ ಪ್ರದರ್ಶಿಸುವುದು ದುಷ್ಟ ದುರ್ಯೋಧನನ ಅಭಿಲಾಷೆಯಾಗಿತ್ತು. ನನಗೆ ಇದು ಗೊತ್ತಾಯಿತು. ಹಾಗೂ ಈ ದುರಹಂಕಾರಿ ದುರ್ಯೋಧನನಿಗೆ ಪಾಠ ಕಲಿಸುವಂತೆ ಇಂದ್ರನು ನನಗೆ ತಿಳಿಸಿದ್ದ. ಆದ್ದರಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನೀಗ ಅವನನ್ನು ದೇವತೆಗಳ ಲೋಕಕ್ಕೆ ಒಯ್ಯುತ್ತಿದ್ದೇನೆ. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.